ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹಳ ಕಳೆದ 3 ವರ್ಷ ಬಹಳ ಸಂತೃಷ್ಟಿಯಾಗಿ ನಮಗೆ ಮಳೆ ಬಂದಿದೆ. ಬಹುಶಃ ಹೋದ ವರ್ಷ ಬಹಳ ಅತಿ ಇತಿಹಾಸ ಮುನ್ನವಾಗಿ ನಾವು ಕಾವೇರಿ ಪೂಜೆಯನ್ನ KRSನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ನಾವು ಹೋಗಿ ನೆರವೇರಿಸಿತು. ಕಾವೇರಿ ಆರತಿ ಕೂಡ ನಾನು ಮಾಡಿದೆ. ಸೊ ಜನ ಬಹಳ ಸಂತೋಷವಾಗಿ ಒಳ್ಳೆಯ ಮಳೆ ಬೆಳೆ ಎಲ್ಲ ಕೂಡ ಆಯಿತು. 106 TMC 177 TMC ನೀರನ್ನು ಬಿಡೋ ಜಾಗದಲ್ಲಿ 400 TMC ಹೆಚ್ಚು TMC ತಮಿಳುನಾಡಿಗೆ ಹರಿದೋಯ್ತು. ಸೊ ನಾವು ಅದನ್ನು ಇಟ್ಕೊಳಕ್ ಆಗಲಿಲ್ಲ, ಬಿಡಲೇಬೇಕಾದಂತ ಅನಿವಾರ್ಯತೆ. ಅವರು ಸಂತೋಷ ಪಟ್ಟಿದ್ದಾರೆ. ಸಮುದ್ರಕ್ಕೂ ಹೋಗಿದೆ ನೀರು. ಇದು ದಾಖಲೆಯಲ್ಲಿ ಎಲ್ಲ ನಂಬರ್ಗಳು ನಿಮ್ಮ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಇವತ್ತು ನಮಗೆ ಬಿಳಗುಂಡ್ಲಿಗೆ ನಾವು 3,500 TMC ಕ್ಯೂಸಿಕ್ ಬಿಡಬೇಕು ಅಂತ ಹೇಳಿ ಆದೇಶ ಏನು ಕೊಡ್ತು, ಅದಕ್ಕೆ ನಾವು ಅಪೀಲ್ ಆಗ್ತದೆ CWMA ಮುಂದೆ. ಕೆಲವು ನನ್ನ ವಿರೋಧ ಪಕ್ಷದ ಸ್ನೇಹಿತರು ನಮ್ಮ ಅಧಿಕಾರಿಗಳು ಹೋಗ್ಲಿಲ್ಲ ಅಂತ ಹೇಳಿ ಪಾಪ ಅವರ ಆರೋಪಗಳನ್ನು ಕೂಡ ಮಾಡಿದ್ರು. ನಾನು ಅವ್ರಿಗೇನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ, ಆದರೆ ರಾಜ್ಯದ ಜನತೆಗೆ ತಿಳಿಸಬೇಕಾದ ನನ್ನ ಅವಶ್ಯಕತೆ ಇದೆ. CWRC ಮುಂದೆ ನಮ್ಮ CNL MD ಅವರು ಸದಸ್ಯರಾಗಿರ್ತಾರೆ. ಅವರ ಜೊತೆಗೆ ಕೆಲವು ಇಬ್ಬರು ಅಡ್ವೈಸರ್ಸ್ ಕೂಡ ನಾವು ಕಳಿಸಿರ್ತೀವಿ. ಅವ್ರ 3 ಜನನು ಕೂಡ ಪಾರ್ಟಿಸಿಪೇಟ್ ಮಾಡಿ ಅವ್ರು ಏನು ವಾದವನ್ನ ಮಂಡಿಸಬೇಕು ಮಂಡನೆ ಮಾಡಿದ್ದ ಎಲ್ಲ ವಾದಗಳು ಕೂಡ ದಾಖಲೆಗಳಿದೆ. ಅದಾದ ಮೇಲೆ ನಿನ್ನೆ ಕೂಡ ಅಪೀಲ್ ಮಾಡಿದ್ರು. ಅವತ್ತು ಯಾರು ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಅಡ್ವೈಸರ್ ಇದ್ರು ಅವ್ರನ್ನೂ ಇನ್ನ ನಾವು ಇಟ್ಕೊಂಡಿದೀವಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅವರೆಲ್ಲ ಸಲಹೆಗಳನ್ನು ಕೂಡ ಅವರೆಲ್ಲ ಕೊಟ್ಟಿದ್ದಾರೆ. ನಿನ್ನೆ ಈ ಆರ್ಡರ್ಕಿನ ನಮಗೆ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಟೈಮ್ ಕೊಡಿ, ಡೆಫರ್ ಮಾಡಿ ಅಂತ ಹೇಳಿ ನಾವು ಕೂಡ ಮನವಿ ಮಾಡಿದ್ದು. ಅವರು ಇಲ್ಲ, ನಿಮ್ಗೆ ಇನ್ನೂ ಜಾಸ್ತಿ ನೀರು ಬರ್ತಾ ಇದೆ, ನಮಗೆ ಬಿಡಬೇಕು ಅಂತೇಳಿ ತಮಿಳುನಾಡು ಕೂಡ ಬಹಳ ಪ್ರಬಲವಾದಂತ ವಾದ. ನಮ್ಮ ಅಧಿಕಾರಿಗಳು ನನಗೆ ಬಹಳ ಸಮಾಧಾನ ತರೋ ರೀತಿಯಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ CWMA ಮುಂದೆ ಏನು ಸದಸ್ಯರಿರ್ತಾರೆ ಅವರನ್ನೇ ಖುದ್ದಾಗಿ ನೆನ್ನೆ ಭಾಗವಹಿಸಲಿಕ್ಕೆ ನಾನು ಕಳಿಸ್ಕೊಟ್ಟಿದ್ದೆ, ವರ್ಷಲ್ಲೂ ಬೇಡ ಅಂತೇಳಿ. ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಆ ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಾಡಿ ಕೊನೆಗೆ ಅವರು ಕೂಡ ವಾದವನ್ನ ನಮ್ಮ ACS ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಳ್ಳೆ ವಾದವನ್ನ ಕೂಡ ಅವರು ಮಂಡಿಸಿದ್ದಾರೆ. ಅವರು ಏನು ತೀರ್ಮಾನ ಕೊಟ್ಟಿದ್ದಾರೆ, ನಿಮ್ಗೆ ನಾವು ಕೊಟ್ಟಿರೋದೇ ಕಡಿಮೆ, ನಿಮ್ಗೆ ಪ್ರತಿದಿನ ಇಷ್ಟು TMC ಒಳವರು ಬರ್ತಾ ಇದೆ, ನಾವ್ಯಾರು ಮುಚ್ಚಿಡಕ್ಕಂತೂ ಆಗಲ್ಲ ಎಷ್ಟು ಒಳವರು ಬರ್ತಾ ಇದೆ ಅನ್ನೋದನ್ನ ನಾವ್ಯಾರು ಕೂಡ ಅದನ್ನ, ಯಾಕೆಂದ್ರೆ ಅಳತೆ KRSಲ್ಲೂ ಅವ್ರಿಗಿದೆ, ಕಬ್ನಿಲೂ ಇದೆ, ಆರಂಗಿಲೂ ಇದೆ ಮತ್ತು ಹೇಮಾವತಿಯಲ್ಲೂ ಅವ್ರಿಗಿದೆ, ಗೇಜ್ಗಳಂತೂ ಇದೆ. ಸೊ
ಸೊ ಈಗಾಗಲೇ ಹಾರಂಗಿ 95% ತುಂಬಿದೆ, ಕಬಿನಿ 83% ಸ್ಟೋರೇಜ್ ಇದೆ, KRS 36% ಇದೆ, ಹಾರಂಗಿ 67% ಇದೆ. ಈ ಮೀಟರ್ನ ಹಾರಂಗಿ 95%, ಕಬಿನಿ 83%, KRS 36%, ಹೇಮಾವತಿ 67%. ಇಷ್ಟು ನೀರು ಇದೆ. ಇದನ್ನ ನಾವು ಏನು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ಮೀಟ್ರು ನೀವು ಅಧಿಕಾರಿಗಳು ಅಲ್ಲಿ ಯಾರೇ ಆಗಲಿ ಹೋಗಿರ್ತಾರೆ, ದಾಖಲೆಗಳು ಸೆಂಟ್ರಲ್ ಗೌರ್ಮೆಂಟ್ ಹತ್ರನೂ ಇದೆ, ತಮಿಳುನಾಡು ಹತ್ರನೂ ಇದೆ, ಮಾಧ್ಯಮದವ್ರ ಹತ್ರ ಇದೆ, ಎಲ್ಲರ ಹತ್ರನೂ ಈ ದಾಖಲೆ ಇದೆ. ಪ್ರತಿದಿನ 15 TMC ಬಿಡಬೇಕು ಅಂತೇಳಿ ಈಗೇನು 3,500 ಆದೇಶ ಕೊಟ್ಟಿದ್ದಾರೆ. ಅಂದ್ರೆ 15 ದಿನಕ್ಕೆ 4.56 TMC ಬಿಡಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗ ಹೆಚ್ಚು ಕಮ್ಮಿ ನಮ್ಮ ಹೊಳಹರಿವು 1-2 TMC ಒಟ್ಟು ಎಲ್ಲ ಸೇರಿ ಬರ್ತಾ ಇದೆ. 25,000 ಅಷ್ಟು ಒಳಹರಿವು ಬರ್ತಾ ಇದೆ. ಅದರಲ್ಲಿ 3,500 ಕ್ಯೂಸಿಕ್ಸ್ ಬಿಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇದೆ. ಸೊ ಇದು ಅವರು ಕೂಡ ಅವರ ದಾಖಲೆಯಲ್ಲಿ ಕನ್ಫರ್ಮೇಶನ್ ಮಾಡಿದ್ದಾರೆ. CWRC ಮತ್ತು CWMA ಇಬ್ರು ಕೂಡ ಇಷ್ಟು ಒಳಹರಿವು ನಿಮಗೆ ಬರ್ತಾ ಇದೆ ಅನ್ನೋದನ್ನ ಅವರು ದಾಖಲೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ನಿಮಗೆ ಕಡಿಮೆ ಇದೆ ಅಂತ. ಆದ್ರೂ ಕೂಡ ನನ್ನ ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ, ನಾವು ರಾಜ್ಯದ ಹಿತವನ್ನ ಕಾಪಾಡಬೇಕು. ನಾನು ನನ್ನ ಕಷ್ಟ ಕಾಲದಲ್ಲಿ ನಮ್ಮ ರೈತರದ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಅರಿವಿದೆ. ನಾನು ಅದನ್ನು ಬಿಚ್ಚಿ ಮಾತಾಡೋಕೆ ಹೋಗುದಿಲ್ಲ. ಯಾರಿಗೇನು ರಕ್ಷಣೆ ಮಾಡಬೇಕು ಆ ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷನೂ ಕೂಡ ನಾನು ನಮ್ಮ ಶಾಸಕರ ಹತ್ರ ಸಭೆ ಕರೆದು ಅವ್ರ ಹತ್ರ ಕೂಡ ರಾಮಲಿಂಗಾರೆಡ್ಡಿ ಅವರು ಮಾತಾಡಿ ಅವ್ರಿಗೇನು ರಕ್ಷಣೆ ಮಾಡಬೇಕು ನಾವು ಮಾಡಿದ್ದೇವೆ. ಕುಡಿಯೋ ನೀರಿಗೆ ಏನು ರಕ್ಷಣೆ ಮಾಡಬೇಕು ಮಾಡಿದ್ದೇವೆ. ಕೆರೆಗಳನ್ನು ತುಂಬಿಸುವಂತ ನೀರು ಏನ್ ಮಾಡಬೇಕು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಯಾವಾಗ ಇದೆ, ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ SM ಕೃಷ್ಣ ಅವ್ರ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯ ಕಾಲ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಈ ರಾಜ್ಯದ ಹಿತಕ್ಕೆ ಎಲ್ಲ ತರದ ರಕ್ಷಣೆಗೆ ನಾವು ನಮ್ಮ ಬದ್ಧತೆಯನ್ನು ನಾವು ತೋರಿಸ್ಕೊಂಡು ಬಂದಿದ್ದೇವೆ. ಇವತ್ತು ಕೂಡ ನಾನು ರಾಜ್ಯದ ಹಿತವನ್ನ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ಸರ್ಕಾರದ ಬದ್ಧತೆಯನ್ನು ಕೂಡ ಈಗಾಗಲೇ ನಾವು ವ್ಯಕ್ತಪಡಿಸಿದ್ದೇವೆ. ಅವರು ಆದೇಶ ಕೊಟ್ಟ ತಕ್ಷಣ ನಾವು ಅದಕ್ಕೆ ಒಪ್ಪದೆ ನಾವು ಅಪೀಲ್ ಹೋಗಿದ್ದೇವೆ. ಈಗ ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಕೂಡ ಅನೇಕ ಸಲಹೆಗಳನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ ನಾವು ಅಪೀಲ್ ಹೋಗಿನ ಮುಂಚಿತವಾಗಿ ನಾನು ನಮ್ಮ ಕೇಂದ್ರದ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕೂಡ ಕರೆದಿದ್ದೆ. ನಮ್ಮ MPs ಮೀಟಿಂಗ್ ಕರೆದಿದ್ದೆ. ದೆಹಲಿಯಲ್ಲಿ ಎಲ್ಲ MPs ಬಹಳ ಗೌರವದಿಂದ ಬಂದು ಈ ರಾಜ್ಯದ ನೀರಿನ ಸಮಸ್ಯೆ ಬಂದಾಗ, ನೆಲದ ಸಮಸ್ಯೆ ಬಂದಾಗ, ಯಾವುದೇ ರಾಜಕಾರಣ ಇರಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ 3 ಜನ ಬಂದಿದ್ರು. ಒಟ್ಟು 36 ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು, ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು 6 ಜನ ಮಿನಿಸ್ಟರ್ಸ್, ಒಟ್ಟು 8 ಜನ ನಾವು ಹೋಗಿ ಪಾರ್ಟಿಸಿಪೇಟ್ ನಾವು ನಮ್ಮ ಆಹ್ವಾನಕ್ಕೆ ಬಂದಿದ್ರು. ಅದಕ್ಕೆ ಮುಂಚಿತವಾಗಿ ನಾನು ಹೋಗಬೇಕು ಅನ್ನೋದನ್ನ. ಇವತ್ತು ತಮ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನನಗೆ ಚೀಫ್ ಮಿನಿಸ್ಟರ್ ಕೂಡ ಬರೋರು ಇದ್ದಾರೆ. ನಾನು 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದಾಗ, ರಾಜ್ಯದ ಹಿತಕ್ಕೆ ಚರ್ಚೆ ಮಾಡಿದಾಗ, ಹಿಂದೆ ಕೂಡ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸ್ಟಾಲಿನ್ ಅವರು ಇದ್ದಂಥ ಸಂದರ್ಭದಲ್ಲಿ. ಅವರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಮಧ್ಯೆ ಅವರ ಎಲೆಕ್ಷನ್ಸ್ ಬಂತು. ಸೊ ಆ ಎಲೆಕ್ಷನ್ ಬಿಸಿಲ್ ಅವರು ಇದ್ರು. ಸರ್ಕಾರ ಕೂಡ ಬದಲಾವಣೆ ಆಗಿದ್ದಾರೆ. ಈಗ ಹೊಸ ಚೀಫ್ ಮಿನಿಸ್ಟರ್ ವಿಜಯ್ ರವರು ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಆಫ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸ್ ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು ಮಾಡೋದು
ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ ನಮ್ಮವ್ರು ನಡ್ಕೊಳ್ತಾ ಇರೋಂಥ ರೀತಿ. ದಯವಿಟ್ಟು ತಾಳ್ಮೆಯಿಂದ ಇರಬೇಕು, ಸೌಹಾರ್ದತೆಯಿಂದ ಯಾವ್ದಾದ್ರು ವಿಚಾರಗಳು ಬಗೆಹರಿದಾದ್ರೆ ಬಗೆಹರಿಲಿ, ಅವ್ರಿಗೂ ಹಿತ ನಮಗೂ ಹಿತ. ನಾನು ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೇನೆ, ಈ ಮೇಕೆದಾಟು ಏನು ನೀರಾವರಿ ಇದೆ, ದಿ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವೇರ್, this is more helpful to Tamil Nadu than Karnataka. I am on record. Only we will be getting the benefit of 400 megawatt of power. We at any point of time, this water can't be utilized for any of the irrigation projects. ಯಾವ ಕಾರಣಕ್ಕೂ ಕೂಡ ಈ ಬ್ಯಾಲೆನ್ಸಿಂಗ್ ರಿಸರ್ವರ್ ಏನಿದೆ, ಈ 66 TMC ರಿಸರ್ವ್ ಇದೆ, ಯಾವ ಕಾರಣಕ್ಕೂ ನಮಗೆ ನೀರಿಗೆ ಉಪಯೋಗ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಇಂಥ ಡಿಸ್ಟ್ರೆಸ್ ಟೈಮಲ್ಲಿ ಏನು ಬಿಡುಗಡೆ ಮಾಡಬೇಕು ಅಂತೇಳಿ ನಮಗೆ ಪಾಲನೆ ಏನಿದೆ, ಆ ಪಾಲನೆ ನಾವು ಮಾಡಬೇಕಾಗಿದೆ. ಮೊನ್ನೆ ಬಂದಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ, ಆ ಜಡ್ಜ್ಮೆಂಟ್ ಅಲ್ಲೂ ಕೂಡ ಅವ್ರಿಗೆ 177.25 TMCಯನ್ನ ನೀವು ಬಿಡಲೇಬೇಕು ಅಂತೇಳಿ ಅವ್ರಿಗೆ ನಿರ್ದಿಷ್ಟವಾದಂತ ಆದೇಶವನ್ನ ನಮಗೂ ಕೊಟ್ಟಿದ್ದಾರೆ, ನೀವು ಪಾಲನೆ ಮಾಡಲೇಬೇಕು ಅಂತ. ಅದಾದ್ಮೇಲೆ ನಮ್ಮ ಜಾಗದಲ್ಲಿ ನೀವು ಕಟ್ಕೊಳ್ಳಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದು ಕೂಡ ಅವ್ರು ಹೇಳಿದ್ದಾರೆ. ಇದನ್ನ ಈಗಾಗಲೇ ಪಾರ್ಲಿಮೆಂಟ್ ಅಲ್ಲೂ ಕೂಡ ಕೆಲವು ಸಂಸತ್ ಸದಸ್ಯರುಗಳು ಪ್ರಶ್ನೆ ಹಾಕಿದಾಗ ಅದನ್ನೇ ಕೇಂದ್ರ ಸರ್ಕಾರ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯದಲ್ಲಿ ಅವರು ರೆಸಲ್ಯೂಷನ್ ಕೂಡ ಅವ್ರು ಮಾಡಿದ್ದಾರೆ. ಅದು ಅವ್ರ ರಾಜಕಾರಣ, ಅವ್ರು ಕ್ವಶನ್ ಮಾಡಕ್ಕೆ ನಾನು ಹೋಗ್ತಾನೆ ತಯಾರಿಲ್ಲ, ನಮ್ಮ ಡ್ಯೂಟಿನೂ ಅಲ್ಲ. ಅವ್ರ ರಾಜ್ಯ ಹಿತಕ್ಕೆ ಏನ್ ಬೇಕೋ ಅವ್ರು ಮಾಡ್ಕೊಳ್ಳಿ. ಆದ್ರೆ ನಾವು ನಮ್ಮ ರಾಜ್ಯದ ಹಿತಕ್ಕೆ ನಾವು ಏನ್ ಬೇಕೋ ನಾವು ಮಾಡ್ಕೊಳ್ತೀವಿ. ಅದಕ್ಕೆ ಏನ್ ಬೇಕೋ ನಾವು ಕಾನೂನು ಚೌಕಟ್ಟಿನಲ್ಲಿ ಕೆಲವು ಅನೇಕ ವ್ಯಾಜ್ಯಗಳು, ವ್ಯವಹಾರಗಳು, ಅಪ್ಲಿಕೇಶನ್ಸ್ಗಳು ಇವೆಲ್ಲ ಕೂಡ ಇದೆ. ತಮಿಳುನಾಡು ವಿಚಾರದ ಮೇಕೆದಾಟು ವಿಚಾರದಲ್ಲಿ ನಾವಾಗಲೇ ಅವ್ರಿಗೆ ಅಪ್ಲಿಕೇಶನ್ಗೆ